ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಎಣ್ಣೆಹೊಳೆ ದೇವಸ್ಥಾನದ ಬಳಿ ಹುಲಿ ದಾಳಿಗೆ 2 ಆಡುಮರಿ ಮೃತಪಟ್ಟಿರುವ ಘಟನೆ ಬುಧವಾರ ಬೆಳಗ್ಗೆ 10 ಗಂಟೆ ವೇಳೆ ಬೆಳಕಿಗೆ ಬಂದಿದೆ. ಚಾಮರಾಜನಗರ ತಾಲೂಕಿನಲ್ಲೂ ಬಡಗಲಪುರ ಗ್ರಾಮದ ಕರಿಗಣ್ಣ ಎಂಬುವರಿಗೆ ಸೇರಿದ ಮರಿಗಳು ಮೃತಪಟ್ಟಿವೆ. ಎಣ್ಣೆಹೊಳೆ ದೇವಸ್ಥಾನದ ಬಳಿ 20 ಆಡುಮರಿಗಳನ್ನು ಮೇಯಿಸುತ್ತಿದ್ದ ವೇಳೆ ಹುಲಿ 2 ಆಡುಮರಿಗಳ ಮೇಲೆ ದಾಳಿ ನಡೆಸಿದೆ. ಈ ಸಂದರ್ಭದಲ್ಲಿ ಕರಿಗಣ್ಣ ಕೂಗಿಕೊಂಡು ಪರಿಣಾಮ ಹುಲಿ ಪರಾರಿಯಾಗಿದೆ. ಇದೇ ರೀತಿ ಕಳೆದ 15 ದಿನಗಳ ಹಿಂದೆ ಕರಿಗಣ್ಣ ಅವರು ಮರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ 3 ಮರಿಗಳು ಕಾಣೆಯಾಗಿದ್ವು. ಈ ಮೊದಲು ರಂಗಸ್ವಾಮಿಯವರು 30,000 ಬೆಲೆ ಬಾಳುವ ಹಸು ಮೃತಪಟ್ಟಿದ್ದು, ಈಗ 20,000ಕ್ಕೂ ಹೆಚ್ಚು ಬೆಲೆ ಬಾಳುವ 2 ಆಡುಮರಿಗಳು ಮೃತಪಟ್ಟಿರುವ ಪರಿಣಾಮ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕೂಡಲೇ ಹುಲಿ ಸೆರೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಕುಮಾರ್, ಶಿವಕುಮಾರ್, ಚಂದ್ರ, ರವಿ, ಮಂಜು ಆಗ್ರಹಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಎಣ್ಣೆಹೊಳೆ ದೇವಸ್ಥಾನದ ಬಳಿ ಹುಲಿ ದಾಳಿಗೆ 2 ಆಡುಮರಿ ಮೃತಪಟ್ಟಿರುವ ಘಟನೆ ಬುಧವಾರ ಬೆಳಗ್ಗೆ 10 ಗಂಟೆ ವೇಳೆ ಬೆಳಕಿಗೆ ಬಂದಿದೆ. ಚಾಮರಾಜನಗರ ತಾಲೂಕಿನಲ್ಲೂ ಬಡಗಲಪುರ ಗ್ರಾಮದ ಕರಿಗಣ್ಣ ಎಂಬುವರಿಗೆ ಸೇರಿದ ಮರಿಗಳು ಮೃತಪಟ್ಟಿವೆ. ಎಣ್ಣೆಹೊಳೆ ದೇವಸ್ಥಾನದ ಬಳಿ 20 ಆಡುಮರಿಗಳನ್ನು ಮೇಯಿಸುತ್ತಿದ್ದ ವೇಳೆ ಹುಲಿ 2 ಆಡುಮರಿಗಳ ಮೇಲೆ ದಾಳಿ ನಡೆಸಿದೆ. ಈ ಸಂದರ್ಭದಲ್ಲಿ ಕರಿಗಣ್ಣ ಕೂಗಿಕೊಂಡು ಪರಿಣಾಮ ಹುಲಿ ಪರಾರಿಯಾಗಿದೆ. ಇದೇ ರೀತಿ ಕಳೆದ 15 ದಿನಗಳ ಹಿಂದೆ ಕರಿಗಣ್ಣ ಅವರು ಮರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ 3 ಮರಿಗಳು ಕಾಣೆಯಾಗಿದ್ವು. ಈ ಮೊದಲು ರಂಗಸ್ವಾಮಿಯವರು 30,000 ಬೆಲೆ ಬಾಳುವ ಹಸು ಮೃತಪಟ್ಟಿದ್ದು, ಈಗ 20,000ಕ್ಕೂ ಹೆಚ್ಚು ಬೆಲೆ ಬಾಳುವ 2 ಆಡುಮರಿಗಳು ಮೃತಪಟ್ಟಿರುವ ಪರಿಣಾಮ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕೂಡಲೇ ಹುಲಿ ಸೆರೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಕುಮಾರ್, ಶಿವಕುಮಾರ್, ಚಂದ್ರ, ರವಿ, ಮಂಜು ಆಗ್ರಹಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಎಣ್ಣೆಹೊಳೆ ದೇವಸ್ಥಾನದ ಬಳಿ ಹುಲಿ ದಾಳಿಗೆ 2 ಆಡುಮರಿ ಮೃತಪಟ್ಟಿರುವ ಘಟನೆ ಬುಧವಾರ ಬೆಳಗ್ಗೆ 10 ಗಂಟೆ ವೇಳೆ ಬೆಳಕಿಗೆ ಬಂದಿದೆ. ಚಾಮರಾಜನಗರ ತಾಲೂಕಿನಲ್ಲೂ ಬಡಗಲಪುರ ಗ್ರಾಮದ ಕರಿಗಣ್ಣ ಎಂಬುವರಿಗೆ ಸೇರಿದ ಮರಿಗಳು ಮೃತಪಟ್ಟಿವೆ. ಎಣ್ಣೆಹೊಳೆ ದೇವಸ್ಥಾನದ ಬಳಿ 20 ಆಡುಮರಿಗಳನ್ನು ಮೇಯಿಸುತ್ತಿದ್ದ ವೇಳೆ ಹುಲಿ 2 ಆಡುಮರಿಗಳ ಮೇಲೆ ದಾಳಿ ನಡೆಸಿದೆ. ಈ ಸಂದರ್ಭದಲ್ಲಿ ಕರಿಗಣ್ಣ ಕೂಗಿಕೊಂಡು ಪರಿಣಾಮ ಹುಲಿ ಪರಾರಿಯಾಗಿದೆ. ಇದೇ ರೀತಿ ಕಳೆದ 15 ದಿನಗಳ ಹಿಂದೆ ಕರಿಗಣ್ಣ ಅವರು ಮರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ 3 ಮರಿಗಳು ಕಾಣೆಯಾಗಿದ್ವು. ಈ ಮೊದಲು ರಂಗಸ್ವಾಮಿಯವರು 30,000 ಬೆಲೆ ಬಾಳುವ ಹಸು ಮೃತಪಟ್ಟಿದ್ದು, ಈಗ 20,000ಕ್ಕೂ ಹೆಚ್ಚು ಬೆಲೆ ಬಾಳುವ 2 ಆಡುಮರಿಗಳು ಮೃತಪಟ್ಟಿರುವ ಪರಿಣಾಮ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕೂಡಲೇ ಹುಲಿ ಸೆರೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಕುಮಾರ್, ಶಿವಕುಮಾರ್, ಚಂದ್ರ, ರವಿ, ಮಂಜು ಆಗ್ರಹಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಎಣ್ಣೆಹೊಳೆ ದೇವಸ್ಥಾನದ ಬಳಿ ಹುಲಿ ದಾಳಿಗೆ 2 ಆಡುಮರಿ ಮೃತಪಟ್ಟಿರುವ ಘಟನೆ ಬುಧವಾರ ಬೆಳಗ್ಗೆ 10 ಗಂಟೆ ವೇಳೆ ಬೆಳಕಿಗೆ ಬಂದಿದೆ. ಚಾಮರಾಜನಗರ ತಾಲೂಕಿನಲ್ಲೂ ಬಡಗಲಪುರ ಗ್ರಾಮದ ಕರಿಗಣ್ಣ ಎಂಬುವರಿಗೆ ಸೇರಿದ ಮರಿಗಳು ಮೃತಪಟ್ಟಿವೆ. ಎಣ್ಣೆಹೊಳೆ ದೇವಸ್ಥಾನದ ಬಳಿ 20 ಆಡುಮರಿಗಳನ್ನು ಮೇಯಿಸುತ್ತಿದ್ದ ವೇಳೆ ಹುಲಿ 2 ಆಡುಮರಿಗಳ ಮೇಲೆ ದಾಳಿ ನಡೆಸಿದೆ. ಈ ಸಂದರ್ಭದಲ್ಲಿ ಕರಿಗಣ್ಣ ಕೂಗಿಕೊಂಡು ಪರಿಣಾಮ ಹುಲಿ ಪರಾರಿಯಾಗಿದೆ. ಇದೇ ರೀತಿ ಕಳೆದ 15 ದಿನಗಳ ಹಿಂದೆ ಕರಿಗಣ್ಣ ಅವರು ಮರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ 3 ಮರಿಗಳು ಕಾಣೆಯಾಗಿದ್ವು. ಈ ಮೊದಲು ರಂಗಸ್ವಾಮಿಯವರು 30,000 ಬೆಲೆ ಬಾಳುವ ಹಸು ಮೃತಪಟ್ಟಿದ್ದು, ಈಗ 20,000ಕ್ಕೂ ಹೆಚ್ಚು ಬೆಲೆ ಬಾಳುವ 2 ಆಡುಮರಿಗಳು ಮೃತಪಟ್ಟಿರುವ ಪರಿಣಾಮ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕೂಡಲೇ ಹುಲಿ ಸೆರೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಕುಮಾರ್, ಶಿವಕುಮಾರ್, ಚಂದ್ರ, ರವಿ, ಮಂಜು ಆಗ್ರಹಿಸಿದ್ದಾರೆ.